ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟ ಸ್ಫೋಟಕ ತಿರುವು ಪಡೆದಿದ್ದು ರಾಷ್ಟ್ರ ರಾಜಕಾರಣವನ್ನು ಶೇಕ್ ಮಾಡುವ ಲಕ್ಷಣಗಳು ಗೋಚರಿಸುತ್ತಿವೆ. ಕರ್ನಾಟಕದ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಈ ಸಂಘರ್ಷ ಗಾಂಧಿ ಕುಟುಂಬಕ್ಕೆ ಕಂಟಕ ತರುವ ಸಾಧ್ಯತೆಗಳನ್ನು ಮೂಡಿಸಿವೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಸೋನಿಯಾ ರಾಹುಲ್ ಗಾಂಧಿ ಕರ್ನಾಟಕ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಕೈಗೊಂಡರೂ ಆ ಕುಟುಂಬದ ಅಳಿಯನ ವಿರುದ್ಧ ದೊಡ್ಡ ಹಗರಣವೊಂದು ಸ್ಫೋಟಿಸಲಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬುಡವನ್ನೇ ಅಲುಗಾಡಿಸಲು ಸದ್ದಿಲ್ಲದೆ ಸ್ಕೆಚ್ಚು ಸಿದ್ಧವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಡೀ ಭಾರತ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಲು ಪ್ಲಾನ್ ರೂಪಿತವಾಗಿದೆ. ಅದರ ಭಾಗವಾಗಿ ಈಗಾಗಲೇ ಹಗರಣದ ಕೆಲ ದಾಖಲೆಗಳನ್ನು ಮಾಧ್ಯಮಗಳಿಗೆ ಸೋರಿಕೆ ಮಾಡಲಾಗಿದೆ. ಹೌದು, ಸಿಎಂ ಕುರ್ಚಿ ವಿಚಾರದಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ನಾ ಕೊಡೆ ನೀ ಬಿಡೆ ಕದನ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇಮೇಜನ್ನೇ ಮುಳುಗಿಸಲಿದೆ. ಗಾಂಧಿ ಕುಟುಂಬವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿದೆ. ಇಷ್ಟಕ್ಕೂ ನಡೆಯುತ್ತಿರುವುದಾದರೂ ಏನು? ರಾಜ್ಯ ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲು ಗಾಂಧಿ ಕುಟುಂಬ ಹಿಂಜರಿಯುತ್ತಿರುವುದಕ್ಕೆ ನಾವು ಹೀಗೆ ಹೇಳ ಹೊರಟಿರುವ ವಿಚಾರವೇ ಕಾರಣವಾ? ಗಾಂಧಿ ಕುಟುಂಬದ ವಿರುದ್ಧ ಸ್ಫೋಟಗೊಳ್ಳಲು ಕಾದಿರುವ ಹಗರಣ ಆರೋಪ ಯಾವುದು? 10,000 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತದ ಈ ಅಕ್ರಮದ ಪೂರ್ಣ ಮಾಹಿತಿ ಏನು? ಎಲ್ಲವನ್ನೂ ಇಂಚಿಂಚಾಗಿ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಕಾನೂನು ದೃಷ್ಟಿಯಿಂದ ಇಲ್ಲಿ ಕೆಲವೊಂದು ಹೆಸರುಗಳನ್ನು ನಾವು ನೇರವಾಗಿ ಹೇಳಲು ಹೋಗುವುದಿಲ್ಲ. ನಿರ್ದಿಷ್ಟ ವ್ಯಕ್ತಿಗಳ ಹೆಸರು ಪ್ರಸ್ತಾಪಿಸದಿದ್ದರೂ ಅವು ನಿಮಗೆ ಅರ್ಥವಾಗುತ್ತವೆ ಎಂಬುದು ನಮಗೆ ತಿಳಿದಿದೆ. ಕಳೆದ ಕೆಲ ವರ್ಷಗಳಿಂದ ರಾಜ್ಯದಲ್ಲಿ ರಾಜಕಾರಣ ಹೇಗೆ ನಡೆಯುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಸಿಡಿ ಫ್ಯಾಕ್ಟರಿಗಳು, ಹಗರಣಗಳ ದಾಖಲೆ ಸಂಗ್ರಹಣೆ, ಬಿಡುಗಡೆ ಟೀಮ್ಗಳ ಮೂಲಕ ಹೇಗೆ ರಾಜಕೀಯ ಶತ್ರುಗಳನ್ನು ಸದೆಬಡಿಯಲಾಗುತ್ತಿದೆ, ಹೆಣ್ಣು ಹೊನ್ನು ಮಣ್ಣಿನ ಕಾರಣಕ್ಕೆ ಮಂತ್ರಿ ಪದವಿಗಳು, ದೊಡ್ಡ ಹುದ್ದೆಗಳು, ಸರ್ಕಾರಗಳ ಹೇಗೆ ಉರುಳಿವೆ ಎಂಬುದು ಕೂಡ ಎಲ್ಲರಿಗೂ ತಿಳಿದೇ ಇದೆ. ಈಗ ರಾಜ್ಯ ಸಿಎಂ ಕುರ್ಚಿ ಸಮರದಲ್ಲಿ ಮಣ್ಣು ಅಂದರೆ ಭೂ ಕಬಳಿಕೆ ಅಕ್ರಮವೊಂದನ್ನು ಬಿಲದಿಂದ ಹೊರಗೆಳೆಯಲು ಸಿದ್ಧತೆ ನಡೆದಿದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ DLF ರಿಯಲ್ ಎಸ್ಟೇಟ್ ಕಂಪನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರಿದ 1,100 ಎಕರೆ ವಿಸ್ತೀರ್ಣದ ಜಮೀನಿಗೆ ನಕಲಿ ಮ್ಯೂಟೇಷನ್ ರಿಜಿಸ್ಟರ್ ಮಾಡಿಕೊಟ್ಟಿರುವ ಬಹುದೊಡ್ಡ ಆರೋಪದಲ್ಲಿ ಅಕ್ರಮ ಎಸಗಿದ ಅಧಿಕಾರಿಗಳ ವಿಚಾರಣೆಗೆ ಸರ್ಕಾರ ಅನುಮತಿ ನೀಡಿಲ್ಲ ಎಂಬ ವಿಚಾರ ದಿಗ್ಗನೆ ಎದ್ದು ಹೊರಬಂದಿದೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಯುತ್ತಿದ್ದು ಇದಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ, ಅಕ್ರಮದ ಇತರ ದಾಖಲೆಗಳನ್ನು ಸೋರಿಕೆ ಮಾಡಲಾಗಿದೆ. ಸಿಎಂ ಕುರ್ಚಿ ಸಂಘರ್ಷದ ವಿಚಾರದಲ್ಲಿ ರಾಬರ್ಟ್ ವಾದ್ರಾ ಅವರಿಗೆ ಬ್ಲಾಕ್ ಮೇಲ್ ಮಾಡುವ ಮೂಲಕ ಗಾಂಧಿ ಕುಟುಂಬದ ಮೇಲೆ ಒತ್ತಡ ಹೇರುವ ಪ್ರಯತ್ನವಾಗಿ ಈ ದಾಖಲೆಗಳು ಹೊರಬಿದ್ದಿವೆ ಎಂದು ಹೇಳಲಾಗುತ್ತಿದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಮಹಾನಾಯಕರಿಗೆ ರಾಹುಲ್ ಗಾಂಧಿ ಮಣಿಯದ ಕಾರಣಕ್ಕೆ ಅವರ ಕಡೆಯವರೇ ಈ ವಿಚಾರವನ್ನು ಬಯಲಿಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತು ಒಂದು ಕಡೆಯಿಂದ ಕೇಳಿಬಂದರೆ, ನಾಯಕತ್ವ ಮುಂದುವರಿಕೆ ಪರ ಇರುವವರ ಒಂದು ಗುಂಪು ಹೈಕಮಾಂಡ್ ಬೆದರಿಸಲು ಈ ಭೂ ಕಬಳಿಕೆ ಪ್ರಕರಣವನ್ನು ಬೆಳಕಿಗೆ ತರಲು ಮುಂದಾಗಿದ್ದಾರೆ ಎಂಬ ಮಾತು ಮತ್ತೊಂದು ಕಡೆಯಿಂದ ಕೇಳಿಬಂದಿದೆ. ರಾಬರ್ಟ್ ವಾದ್ರಾಗೆ ಸಹಕರಿಸಿದ ಆರೋಪ, ತಹಶೀಲ್ದಾರ್ಗಳ ವಿಚಾರಣೆಗೆ ಇನ್ನೂ ದೊರಕದ ಅನುಮತಿ ಎಂಬ ಶೀರ್ಷಿಕೆಯಡಿ ಈ ಪ್ರಕರಣವನ್ನು ಕನ್ನಡದ ತನಿಖಾ ವೆಬ್ಸೈಟ್ ಒಂದು ಹೊರಗೆಡವಿದೆ. ಅದರ ವರದಿ ಪ್ರಕಾರ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ DLF ಸಂಸ್ಥೆಯು 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 1,100 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದೆ ಎಂದು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗಿದ್ದ ದೂರಿನ ಆರೋಪಗಳ ಕುರಿತು ವಿಚಾರಣೆ ನಡೆಸಲು ಆ ಸಂಸ್ಥೆ ಮುಂದಾಗಿತ್ತು. ಪೂರ್ವಾನುಮತಿಗಾಗಿ ಕಂದಾಯ ಇಲಾಖೆಗೆ ಪತ್ರ ಬರೆಯಲಾಗಿತ್ತು. ಆ ಪತ್ರ ಸ್ವೀಕೃತವಾಗಿ 10 ತಿಂಗಳು ಕಳೆದರೂ ಅನುಮತಿ ಸಿಕ್ಕಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆಯೇ ಇದಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ ಬಯಲಾಗಿದೆ. ಈಗ ಈ ವಿಚಾರವನ್ನು ಹೊರತೆಗೆದಿರುವುದು ರಾಬರ್ಟ್ ವಾದ್ರಾ ಬ್ಲಾಕ್ ಮೇಲ್ ಮಾಡುವುದಕ್ಕಾಗಿ. ನಾಯಕರೊಬ್ಬರ ರಹಸ್ಯ ಸೂಚನೆ ಮೇರೆಗೆ ಈ ದಾಖಲೆ ಬಹಿರಂಗವಾಗಿರಬಹುದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಹಗರಣ ಬಯಲಿಗೆ ಹಾಕುವ ಲೆಕ್ಕಾಚಾರವು ಆ ನಾಯಕರ ಬಣದಲ್ಲಿ ಇದೆ.
ಇದೇ ವಿಷಯದ ಹಿನ್ನೆಲೆ ನಮಗೆ ನಾಯಕತ್ವ ಸಿಗದಿದ್ದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡುತ್ತೇವೆ ಎಂದು ನಾಯಕರ ಸಹೋದರ ಹೇಳಿದ್ದಾರೆ ಎಂಬ ಮಾತು ಕೂಡ ಹರಿದಾಡುತ್ತಿದೆ. ಇಷ್ಟಕ್ಕೂ ಈ ಹಗರಣ ಏನು, ಇದರಲ್ಲಿ ರಾಬರ್ಟ್ ವಾದ್ರಾ ಪಾಲೇನೋ, ಮುಂದೆ ತಿಳಿಯೋಣ ಬನ್ನಿ. ಮಿತ್ರರೇ, 2013ರಿಂದ 2018 ನಡುವೆ ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ DLF ಸಂಸ್ಥೆಯ ಹೆಸರಿನಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಗಂಗೇನಹಳ್ಳಿ ಸೇರಿ 4 ಗ್ರಾಮಗಳಲ್ಲಿರುವ 1100 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳಿಗೆ ಮತ್ತು ದಾಖಲೆಗಳೇ ಇಲ್ಲದ ಸ್ವತ್ತುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿತ್ತು. DLF ಸಂಸ್ಥೆ ಬೇಲಿ ಹಾಕಿಕೊಂಡಿದ್ದ ಈ ಜಮೀನಿನ ಮೌಲ್ಯ 7,000 ಕೋಟಿ ಎಂದು ಅಂದಾಜಿಸಲಾಗಿತ್ತು. ಈ ಭೂಮಿಗೆ ನಕಲಿ ಮ್ಯೂಟೇಷನ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದ ತಹಶೀಲ್ದಾರ್ಗಳಾದ ದಯಾನಂದ, ಶಿವಕುಮಾರ್, ಮಂಜಪ್ಪ, ಗುರುರಾಜಪ್ಪ ಭೂ ಕಬಳಿಕೆಗೆ ಸಹಕರಿಸಿದ್ದರು ಎಂದು ದೂರು ಸಲ್ಲಿಕೆಯಾಗಿತ್ತು. ಕಬಳಿಕೆ ಮಾಡಿದ ಸ್ವತ್ತುಗಳ ಪೈಕಿ 90% ಸರ್ಕಾರಿ ಸ್ವತ್ತುಗಳು ಎಂದು ದೂರುದಾರ NR ರಮೇಶ್ ಆರೋಪಿಸಿದ್ದರು. ಇದರ ಕುರಿತು ಹಗರಣಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಸಂಸ್ಥೆ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಸರ್ಕಾರ ಅನುಮತಿ ನೀಡದೆ ಕಾಲಹರಣ ಮಾಡಿತ್ತು. ಯಾವಾಗ CM ಕುರ್ಚಿ ಸಂಘರ್ಷ ತಾರಕಕ್ಕೆ ಏರಿತೋ ಈ ಪ್ರಕರಣದ ಕಡತ ಕಂದಾಯ ಇಲಾಖೆಯಲ್ಲಿ ಧೂಳು ತಿಂತಿರುವುದು ಪತ್ತೆ ಮಾಡಿ ಆ ಕುರಿತ ಪತ್ರ ವ್ಯವಹಾರ ಬಹಿರಂಗಪಡಿಸಲಾಗಿದೆ. ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಯಾವುದೇ ಬಣವನ್ನು ಗಾಂಧಿ ಕುಟುಂಬ ಕೆರಳಿಸಿದರೂ ಈ ಭೂ ಹಗರಣ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಫೋಟಗೊಳ್ಳಲಿದೆ ಎನ್ನಲಾಗುತ್ತಿದೆ. ಮೂಲಗಳಿಂದ ನೀತಿ ಮೀಡಿಯಾಗೆ ಸಿಕ್ಕ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಯಾವುದೇ ಬಲವಂತದ ನಿರ್ಧಾರ ಕೈಗೊಳ್ಳಲು ಹೊರಟರೂ ಪಕ್ಷಕ್ಕೆ ಮತ್ತು ಅವರ ಕುಟುಂಬದವರಿಗೆ ಹಾನಿಯಾಗಲಿದೆ. ನಾಯಕತ್ವ ಬದಲಾವಣೆ ಮಾಡಲು ಹೊರಟರೆ ಒಂದು ಬಣ ಈ ವಿಚಾರದಲ್ಲಿ ತೆರೆಮೆರೆ ಆಟ ಆಡಲು ಸಿದ್ಧವಾಗಿದೆ. ಅಧಿಕಾರ ಹಸ್ತಾಂತರವಾಗದಿದ್ದರೆ ಮತ್ತೊಂದು ಬಣ ಈ ವಿಚಾರವನ್ನು ಬಯಲಿಗೆಳೆದು ಕೊಟ್ಟ ಮಾತು ತಪ್ಪಿದ ಗಾಂಧಿ ಕುಟುಂಬಕ್ಕೆ ಕಂಟಕ ತರಲಿದೆ ಎಂಬ ಮಾಹಿತಿ ದೊರೆತಿದೆ. ಕುರ್ಚಿ ಕಚ್ಚಾಟದ ಮಧ್ಯೆ DLF ಹಗರಣ ಆರೋಪಕ್ಕೆ ಪುಷ್ಟಿ ದೊರೆತರೆ ರಾಜ್ಯ ರಾಜಕಾರಣ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲೇ ಸಂಚಲನ ಸೃಷ್ಟಿಯಾಗುವುದು ಖಚಿತ. ಈ ವಿಷಯ ತಿಳಿದೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಧ್ಯಪ್ರವೇಶಕ್ಕೆ ಹಿಂದೇಟು ಹಾಕುತ್ತಿದೆಯಾ ಗೊತ್ತಿಲ್ಲ. ಅದಕ್ಕೆ ಕಾಲವೇ ಉತ್ತರಿಸಬೇಕು. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.